ದಿಸ್ ಪಿ ಸಿ ಒಳಗೆ ಸಿ ಡ್ರೈವ್ನಾಗ ಕಾಲೇಜ್ನಾಗ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ನಾನು ಇದು ಪಾತ್ ಕೊಟ್ಟಿರ್ತೇನೆ. ಸೊ ಪ್ರಾಜೆಕ್ಟ್ಸ್ ಅನ್ನೋ ಫೋಲ್ಡರ್ನಾಗೆ ವಿಲ್ ಬಿ ಹ್ಯಾವಿಂಗ್ ಆಲ್ ದ ಪ್ರಾಜೆಕ್ಟ್ಸ್ ಇನ್ ದಿಸ್ ಕೇಸ್. ಮಲ್ಟಿ ಡಿಸೀಸ್ ಅಂತ ನಿಮ್ದು ಪ್ರಾಜೆಕ್ಟ್ ಫೋಲ್ಡರ್ ಸರ್. ಓಪನ್ ಮಾಡ್ಕೊ, ಇಲ್ಲಿ ಅಪ್ಲಿಕೇಶನ್ ಫೈಲ್ಸ್ಗಳು ಇರ್ತವೆ. ಸೊ ಮೇನ್ ಏನಂತಂದ್ರೆ ಇಟ್ ಇಸ್ ಮಲ್ಟಿಪಲ್ ಡಿಸೀಸ್ ಪ್ರೊಟೆಕ್ಷನ್ ಡಾಟ್ ಪಿ ವೈ ಇಸ್ ಅ ಮೇನ್ ಫೈಲ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಇಲ್ಲಿ ನಮ್ದೆಲ್ಲ CSV ಫೈಲ್ಗಳು ಇವು. ಲೈಕ್ ಡಯಾಬಿಟೀಸ್ ಅಂಬುದ ಹಾರ್ಟ್ ಡಿಸೀಸಿಗೆ ಒಂದು ಮಾಡ್ಲಿಕ್ಕತ್ತೀವಿ, ಆಮೇಲೆ ಪಾರ್ಕಿನ್ಸನ್ ಡಿಸೀಸ್, ಇವು 3 ಡಿಸೀಸಿಗೆ ಚೆಕ್ ಮಾಡ್ಲಿಕ್ಕೆ ವಿ ಆರ್ ಕ್ರಿಯೇಟಿಂಗ್ ದಿಸ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್. ಇಷ್ಟು ಹೇಳಿ ರನ್ ಮಾಡಬೇಕು ಅಂದ್ರೆ ನೀ ಇದೇ ಪಾತ್ನಾಗ ಇಟ್ಟಿದ್ದಿ ಅಂತಂದ್ರೆ ಇಲ್ಲಿ ರನ್ ಡಾಟ್ ಬಿ ಎ ಟಿ ಅಂತ ಫೈಲ್ ಇಟ್ಟಿನಿ. ಆ ರನ್ ಡಾಟ್ ಬಿ ಎ ಟಿ ಕ್ಲಿಕ್ ಮಾಡಿ ಲಾಗಿನ್ ಪೇಜ್ ಅದು ರೆಡಿ ಮಾಡಿಯಲ್ಲ, ಅದು ಕೊಡು, ನಾ ಇದಕ್ಕೆ ಇಂಟಿಗ್ರೇಟ್ ಮಾಡಿ ಕೊಡ್ತೀನಿ ನನಗೆ. ಸೊ ಅಲ್ಲಿ ನಿಮ್ದು ರಿಜಿಸ್ಟರ್ ಆಗ್ತದೆ, ಲಾಗಿನ್ ಆಗ್ತದೆ, ಆಮೇಲೆ ನಮ್ದು ಈ ಪೇಜಿಗೆ ಬರ್ತದೆ. ಸೊ ಆ ಟೈಪ್ನ ಸೆಟ್ ಮಾಡ್ತೀವಿ. ಸೊ ಓಪನ್ ಮಾಡಿದ ತಕ್ಷಣ ದಿಸ್ ಅ ಮೇನ್ ಪೇಜ್ ಅಪ್ಲಿಕೇಶನ್. ಇಲ್ಲಿ ಸೊ 3 ಡಯಾಬಿಟೀಸ್, ಹಾರ್ಟ್ ಡಿಸೀಸ್ ಮತ್ತೆ ಪಾರ್ಕಿನ್ಸನ್. ಸುಮ್ಮನೆ ವ್ಯಾಲ್ಯೂಸ್ ಎಂಟ್ರಿ ಮಾಡು, ಔಟ್ಪುಟ್ ತೋರಿಸ್ತೀನಿ. ಅದು ಹೆಂಗ್ ವರ್ಕ್ ಆಗ್ತದೆ ನಮ್ಗೆ ಅದು ಇಂಪಾರ್ಟೆಂಟ್. ಇದು ರಿಸಲ್ಟ್ ತೋರ್ಸೋದು ನಮ್ಗೆ ಬೇಕಾಗಿಲ್ಲ, ಯಾಕಂದ್ರೆ ಆ ರಿಸಲ್ಟ್ ನೀವು ನಂಗೆ ವೆರಿಫೈ ಮಾಡಿ ಸರ್ ಅಂದ್ರೆ ನಾವು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ವೆರಿಫೈ ಮಾಡ್ಕೊಂಡು 2 ತಾಸು ಬೇಕು. ಆ ಎಕ್ಸೆಲ್ ಶೀಟ್ನಾಗ ಫಿಲ್ಟರ್ ಮಾಡ್ಕೊಂಡು ಕೊಡ್ಬೇಕು ನಾವು. ಅದಕ್ಕೆ ವೆರಿಫಿಕೇಶನ್ ನೀವು ತಲೆ ಕಟ್ಸ್ಕೋದಿಲ್ಲ, ಯಾಕಂದ್ರೆ ಅಲ್ಗೋರಿದಮ್ ಅಂದ್ರೆ 100% ಅದು ಔಟ್ಪುಟ್ ಕರೆಕ್ಟ್ ಕೊಡೇ ಕೊಡ್ತದೆ. ಅದು ಹೆಂಗ್ ವರ್ಕ್ ಆಗ್ತದೆ ಅಂತ ನೀವು ಹೇಳೋದು ಇಂಪಾರ್ಟೆಂಟ್ ಇರ್ತದೆ. ಸೊ ಈಗ ಡಯಾಬಿಟೀಸ್ ಅದನ್ನೇ ಇಲ್ಲ. ನಂಬರ್ ಆಫ್ ಪ್ರೆಗ್ನೆನ್ಸಿ ಅಫ್ಕೋರ್ಸ್ ಮೇಲ್ ಫೀಮೇಲ್ ಸಿಚುವೇಶನ್ ಇರ್ತದೆ. ಸೇ ಮೇಲ್ ಇದ್ರೆ ಪ್ರೆಗ್ನೆನ್ಸಿ ಪೀರಿಯಡ್ ಇರಂಗಿಲ್ಲ. ನೆಕ್ಸ್ಟ್ ಸ್ಕಿನ್ ಥಿಕ್ನೆಸ್ ವ್ಯಾಲ್ಯೂ, ಇವೆಲ್ಲ ಟೆಸ್ಟ್ ನಾವು ಮೊದಲೇ ಲ್ಯಾಬ್ ನಾವು ಮಾಡ್ಸ್ಕೊಂಡು ಬಂದಿರ್ತೀವಿ. ಸೊ ಸ್ಕಿನ್ ಥಿಕ್ನೆಸ್ ವ್ಯಾಲ್ಯೂ ಒಂದು 12 mm ಅದ ಅಂತ ಇಟ್ಕೊಂಡು. ನೆಕ್ಸ್ಟ್ ಡಯಾಬಿಟೀಸ್ ಪೆಡಿಗ್ರಿ ಫಂಕ್ಷನ್ ವ್ಯಾಲ್ಯೂ, ಅದು ಅವ್ರು ಟೆಸ್ಟ್ ಮಾಡಿದಾಗ ಕೊಡ್ತಾರೆ ಏನೋ ವ್ಯಾಲ್ಯೂ ತೊಗೊಂಡ್ಬರ್ತೀವಿ. ನೆಕ್ಸ್ಟ್ ಗ್ಲೂಕೋಸ್ ಲೆವೆಲ್ ಸೇ 120. ನಿನಗೆ ಡಯಾಬಿಟಿಕ್ ಹಣ ತೋರಿಸ್ಬೇಕಾಗ್ಯದ ಎಕ್ಸಾಮ್ನಾಗ ಅಂತಂದ್ರೆ ಇದು ಹೆಚ್ಚಿಗೆ ಕೊಡು. ಕೆಲವೊಂದು ಪ್ಯಾರಾಮೀಟರ್ಸ್ ಇರ್ತಾವೆ, ಇವು ಹೆಚ್ಚಿಗಿದ್ರೆ 100% ಡಯಾಬಿಟಿಕ್ ಹಣ ಅಂತೇ ಬರ್ತಾವೆ. ಎಕ್ಸಾಮ್ನರ್ ಮೇ ಆಸ್ಕ್ ಫಾರ್ ಬೋತ್ ದ ಔಟ್ಪುಟ್ಸ್. ನಂಗೆ ಡಯಾಬಿಟಿಕ್ ಇದ್ದದ್ದು ತೋರಿಸೋ ಸಿಚುವೇಶನ್ ಅಂತಂದ್ರೆ ನೀವು ನೋಡೋಕ್ಕೂ ಕೆಲವೊಂದು ಪ್ಯಾರಾಮೀಟರ್ಸ್ ಇರ್ತಾವೆ, ಪ್ಯಾರಾಮೀಟರ್ಗಳು ಹೆಚ್ಚಿಗೆ ಕೊಡಬೇಕು. ಲೈಕ್ ಎಕ್ಸಾಂಪಲ್ ಇಲ್ಲಿ ಮೇನ್ ಬರೋದು ಗ್ಲೂಕೋಸ್ ಲೆವೆಲ್ ಮತ್ತು ಇನ್ಸುಲಿನ್ ಲೆವೆಲ್. ಇನ್ಸುಲಿನ್ ತಗೊಳ್ಳಿಗತ್ತಂದ್ರೆ ಅವ ಡಯಾಬಿಟಿಕ್ ಹಣ ಅಂತ ಅರ್ಥ. ಇನ್ಸುಲಿನ್ 0 ಎಂಟರ್ ಮಾಡಿದ್ರೆ ಹಿ ಮೇ ನಾಟ್ ಬಿ ಅ ಡಯಾಬಿಟಿಕ್ ಡಿಪೆಂಡಿಂಗ್ ಆನ್ ದ ಅದರ್ ಪ್ಯಾರಾಮೀಟರ್ಸ್. ಸೊ ಈಗ ಫಸ್ಟ್ 120 ಕೊಡ್ತೀನಿ. ನೆಕ್ಸ್ಟ್ ಇನ್ಸುಲಿನ್ ಒಂದು 50 ಯೂನಿಟ್ ತಗೊಳ್ಳಿಗತ್ತನ. ನೆಕ್ಸ್ಟ್ ಏಜ್ ಆಫ್ ದ ಪರ್ಸನ್ ಸೇ ಒಂದು 38. ನೆಕ್ಸ್ಟ್ ಒಂದು ಬಿ ಪಿ ಎಷ್ಟದ 120 ಅದ ಬಿ ಪಿ. ನೆಕ್ಸ್ಟ್ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಬರ್ತದೆ, ಅದು ಒಂದು 23.5. ಹೈಟ್ ವೇಟಿಗೆ ಅದೆಲ್ಲ ಕರೆಕ್ಟ್ ಅದೆಲ್ಲ ಚೆಕ್ ಮಾಡಲಿಕ್ಕೆ ವ್ಯಾಲ್ಯೂಸ್ ಎಂಟರ್ ಮಾಡು. ಟೆಸ್ಟ್ ಡಯಾಬಿಟೀಸ್ ರಿಸಲ್ಟ್, ದ ಪರ್ಸನ್ ಇಸ್ ಡಯಾಬಿಟಿಕ್. ಪರ್ಸನ್ ಇಸ್ ಡಯಾಬಿಟಿಕ್ ಯಾಕೆ ಬಂತು ಅಂತಂದ್ರೆ ನಮ್ದು ಮೇನ್ ಕೇಸಸ್ನಾಗ ಸ್ಕಿನ್ ಥಿಕ್ನೆಸ್ ವ್ಯಾಲ್ಯೂ ಮತ್ತು ಗ್ಲೂಕೋಸ್ ವ್ಯಾಲ್ಯೂ ನಾವು 120 ಮೇಲೆ ಕೊಟ್ಟಿವಿ. ಸೊ ಎನಿಥಿಂಗ್ ಅಬೋವ್ 100 ಈಸ್ ಡಯಾಬಿಟಿಕ್. ಓಕೆ, ವ್ಯಾಲ್ಯೂಸ್ಗೂ ಕಮ್ಮಿ ಕೊಟ್ಕೋದು ಹೋಗು ನಾನ್ ಡಯಾಬಿಟಿಕ್ ಅಂತ ಬರ್ತದೆ. ಈ ಟೈಪ್ನ ವರ್ಕ್. ಸೊ ಇದೇ ಪ್ರಾಸೆಸ್ 3 ಅವ ನಿಂತು. ಹಾರ್ಟ್ ಡಿಸೀಸ್ನಾಗ ಅವ್ನ ಪ್ಯಾರಾಮೀಟರ್ಸ್ ಚೇಂಜ್ ಆಗ್ತಾವೆ. ಓಕೆ, ಬಟ್ ಮೇನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಇದು ಜೆಂಡರ್ ಕೊಡ್ಬೇಕಾದಾಗ 0 ರೆಪ್ರೆಸೆಂಟ್ಸ್ ಮೇಲ್, 1 ರೆಪ್ರೆಸೆಂಟ್ಸ್ ಫೀಮೇಲ್. ಸೊ ನೆಕ್ಸ್ಟ್ ಪಾರ್ಕಿನ್ಸನ್, ಇವು ಟೆಸ್ಟ್ ವ್ಯಾಲ್ಯೂಸ್ ಅವ. ನೀವು ಒಂದು ಡಯಾಬಿಟಿಕ್ ಮಾಡಿ ತೋರಿಸು ಸರ್, ಬೇರೆ ಟೆಸ್ಟ್ ಮಾಡ್ಲೇನ್ರಿ ಅಂತ ಕೇಳು, ಅವ್ರು ಇರ್ಲಕ್ಕಪ್ಪ ಅಂತ ಹೇಳ್ತಾರೆ. ಇದು ಮಾಡು, ಇಲ್ಲ ಕೂತ್ ಎಂಟ್ರಿ ಮಾಡೋರು ಅದ್ರ. ಸೊ ದೊಡ್ಡ ಫಾರ್ಮ್ ತಗೋ ಫಸ್ಟ್ಗೆ, ಇನ್ನ ಈ ಡಯಾಬಿಟೀಸ್ ಬಿಡು, ದೊಡ್ಡ ಫಾರ್ಮ್ ತಗೋ, ಹಾಕೋತ್ ಹೋಗಿ ವ್ಯಾಲ್ಯೂಸ್. ಸುಮ್ಮನೆ ಇನ್ಪುಟ್ಸ್ ಕೊಡೋದಿರ್ತದೆ. ಇವು ಆಕ್ಚುಲಿ ಟು ಬಿ ಫ್ರಾಂಕ್ ವ್ಯಾಲ್ಯೂಸ್ ಏನವ ಅಂತೂ ನಮ್ಗೆ ಗೊತ್ತಿಲ್ಲ. ನಿಮ್ಮ ಬೇಸ್ ಪೇಪರ್ನ ನೋಡಿರ್ತೀವಿ, ಇವೆಲ್ಲ ಫೀಲ್ಡ್ಸ್ ಚೆಕ್ ಮಾಡ್ಕೊಂಡು ನಮ್ದು ಇದು ಪಾರ್ಕಿನ್ಸನ್ ಡಿಸೀಸ್ ಅದನ್ನೇ ಇಲ್ಲ ಅಂತ. ಪಾರ್ಕಿನ್ಸನ್ ಅಂದ್ರೆ ಅದು ವೈಟ್ ಪ್ಯಾಚಸ್ ಟೈಪ್ ಬರ್ತಂತೆ. ಸೊ ಇವೆಲ್ಲ ವ್ಯಾಲ್ಯೂಸ್ಗೂ ಕೊಟ್ಟಿರ್ತಾರೆ, ಅವು ಫೀಲ್ಡ್ಸ್ ಕೊಟ್ಟಿರ್ತಾರೆ, ಈ ಫೀಲ್ಡ್ ಚೆಕ್ ಮಾಡಬೇಕು ಅಂತೇಳಿ ನಾವು ಅದು ಫೀಲ್ಡ್ ಚೆಕ್ ಮಾಡ್ಕೊಂಡು ತೊಗೊಂಬಂದಿರ್ತೀವಿ. ಕ್ಲಿಕ್ ಮಾಡು, ರಿಸಲ್ಟ್ ತೋರಿಸೋಣ ಸೀದಾ ಅವ್ರಿಗೆ ಹೇಳು ದಟ್ ಪರ್ಸನ್ ಹ್ಯಾಸ್ ಪಾರ್ಕಿನ್ಸನ್ ಡಿಸೀಸ್. ರಿಸಲ್ಟ್ ತೋರಿಸಿದ್ಮೇಲೆ ಹೆಂಗೆ ವರ್ಕ್ ಆಯ್ತು ಮೇನ್ ಅದು ಪಾರ್ಟ್. ಯಾಕಂದ್ರೆ ಔಟ್ಪುಟ್ ಏನು ಕೊಡ್ತಾನೆ, ಔಟ್ಪುಟ್ ಬರ್ಬೇಕಷ್ಟೇ ಅಲ್ಲ. ಅಲ್ಲಿ ಪಾರ್ಕಿನ್ಸನ್ ಡಿಸೀಸರ ಬರಲಿ, ಡಿಸೀಸ್ ಇಲ್ಲ ಅಂದ್ರೆ ಬರಲಿ, ಒಟ್ಟು ಔಟ್ಪುಟ್ ಬರಬೇಕು, ಎರರ್ ಬರಬಾರ್ದು. ದಟ್ಸ್ ಅ ಮೇನ್ ಕಂಡೀಷನ್. ಸೆಕೆಂಡ್, ಹೌ ಡಿಡ್ ಇಟ್ ವರ್ಕ್, ಹೆಂಗೆ ವರ್ಕ್ ಆಯಿತು ಅಂತ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅವಾಗ ಸೇಮ್ ಪ್ರಾಸೆಸ್ ನಿಂದು. ಸೊ ಇಲ್ಲಿ ಅಂತಂದ್ರೆ ಇಲ್ಲಿ ಮಲ್ಟಿಪಲ್ ಡಿಸೀಸ್ ಪ್ರೊಟೆಕ್ಷನ್ ಡಾಟ್ ಪಿ ವೈ ಅಂತ ಫೈಲ್ ಅದ. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ನಮ್ದು SAV ಫೈಲ್ಸ್ಗಳು ರಿಟ್ರೀವ್ ಮಾಡ್ಕೋತೀವಿ. SAV ಫೈಲ್ಸ್ ಅಂತಂದ್ರೆ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅ ಪಿಕಲ್ ಫೈಲ್ಸ್. ಸೊ ಇದ್ರೊಳಗೆ ಏನಂತಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಡಿಸೀಸಿಗೆ ಅವನಿಗೆ ಏನು ವ್ಯಾಲ್ಯೂಸ್ ಇರ್ತಾವ, ಆ ವ್ಯಾಲ್ಯೂಸ್ ಕೇಸಸ್ ಅವನಿಗೆ ಡಿಸೀಸ್ ಅದನ್ನೇ ಇಲ್ಲ, ಇದನ್ನ ಪ್ರೆಡಿಕ್ಟ್ ಮಾಡಿ ಸ್ಟೋರ್ ಮಾಡಿರ್ತಾರೆ. ಸೆಕೆಂಡ್ ಏನಂತಂದ್ರೆ ವಿ ಆರ್ ಯೂಸಿಂಗ್ ದ CSV ಫೈಲ್ಸ್. ಪಾರ್ಕಿನ್ಸನ್ CSV ಫೈಲ್ ಅಲ್ಲಿ ಏನು ಫೀಲ್ಡ್ಸ್ ತೊಗೊಂಡಿರ್ತೀವಿ ಸೇಮ್ ಫೀಲ್ಡ್ಸ್ ಇಲ್ಲಿ ಇರ್ತಾವೆ. ಸೊ ನಿಂದು ಡೇಟಾ ಸೆಟ್ ಸೈಜ್ ಎಷ್ಟವ, ನೀ 3 ಡೇಟಾ ಸೆಟ್ ಅವನು ಒಂದೇ ಅದ,
ಇಂದ 3 ಡೇಟಾ ಸೆಟ್ ಅವ. ಸೊ 3 ಡೇಟಾ ಸೆಟ್ ಇಂದ ಸೈಜ್ಗಳು ಏನವ ನಿನಗೆ ಗೊತ್ತಿರಬೇಕು. ಲೈಕ್ ಪಾರ್ಕಿನ್ಸನಿಗೆ ವಿ ಹ್ಯಾವ್ ಅರೌಂಡ್ 196 ರೆಕಾರ್ಡ್ಸ್. ಅದು ನೀನು ಹೇಳ್ಬೇಕು. ಡಯಾಬಿಟೀಸಿಗೆ ಎಷ್ಟು ಇಟ್ಕೊಂಡಿದ್ವಿ, ಆಮೇಲೆ ಇದು ಹಾರ್ಟ್ ಡಿಸೀಸಿಗೆ ಎಷ್ಟು ಡೇಟಾ ಸೆಟ್ ಸೈಜ್ ಅದ, ಅದು ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತೀವಿ. ಹೆಂಗೆ ವರ್ಕ್ ಆಗ್ತದೆ? ಸೇಮ್ ಪ್ರಾಸೆಸ್ ಇಂಟ್ರೆಸ್. ಸೇ ಪಾರ್ಕಿನ್ಸನ್ ವ್ಯಾಲ್ಯೂನ ಈಗ ಎಂಟರ್ ಮಾಡಿದ್ವಿ. ಎಂಟರ್ ಮಾಡಿದಾಗ ಸೇ ಫಸ್ಟ್ ಕೇಸ್ MDVP 334 ಅಂತ ಎಂಟರ್ ಮಾಡಿ. ಸೊ ಇದ್ರೊಳಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ MDVP ನಾ 334 ಎಂಟರ್ ಮಾಡಿದಾಗ ಇಷ್ಟು ವ್ಯಾಲ್ಯೂಸ್ನಾಗ 334 ಯಾರ್ದಾರ ಒಬ್ಬತ್ತು ಅದೇನು ಚೆಕ್ ಮಾಡಿ. ಇತ್ತು ಅಂದ್ರೆ ಟೀಕ್ ಅದ, ಇರಲಿಲ್ಲ ಅಂತಂದ್ರೆ ನಿಯರೆಸ್ಟ್ ವ್ಯಾಲ್ಯೂ ಯಾವುದು? ಸೊ ನಿಯರೆಸ್ಟ್ ವ್ಯಾಲ್ಯೂ ವಿಲ್ ಬಿ ಟೇಕನ್. ನಿಯರೆಸ್ಟ್ ವ್ಯಾಲ್ಯೂ ಅಂತಂದ್ರೆ ಇಟ್ ಈಸ್ ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ, ಇಟ್ ಈಸ್ ಅ ರೇಂಜ್ ಆಲ್ವೇಸ್. ಹೆಂಗ್ ರೇಂಜ್ ಅಂತಂದ್ರೆ 334 ದ ಹೈಯೆಸ್ಟ್ ವ್ಯಾಲ್ಯೂ, 334 ದ ಲೀಸ್ಟ್ ವ್ಯಾಲ್ಯೂ, ಇವು ಎರಡು ತಗೋತಾನ. ಸೊ ಎಕ್ಸಾಂಪಲ್ ನನಗೆ ಏನಂತಂದ್ರೆ 334 ದ ಪೇಪರ್ ಇನ್ನೊಂದು ಬರ್ಬೇಕು, ಅದು ಬಂದಿಲ್ಲೇನೋ. ಆಕಾಶ್ ಸೊ ಈಗ ನಾ ಎಂಟರ್ ಮಾಡೀನಿ 334 ನನಗೆ ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲಿ ಸಿಕ್ಕಿಲ್ಲ. ಸೊ ನಾ ಏನು ಮಾಡ್ತೀನಿ, ಅಪ್ಲಿಕೇಶನ್ ಏನು ಮಾಡ್ತೀನಿ ಅಂತಂದ್ರೆ ಇದ್ರೊಳಗೆ ಲೀಸ್ಟ್ ವ್ಯಾಲ್ಯೂ ಮತ್ತು ಇದ್ರೊಳಗೆ ಹೈಯೆಸ್ಟ್ ವ್ಯಾಲ್ಯೂ. ಸೊ ಇದಕ್ಕೆ ಮೋಸ್ಟ್ ನಿಯರೆಸ್ಟ್ ನನಗೆ ಲೀಸ್ಟ್ ವ್ಯಾಲ್ಯೂನ 270 ಬಂತು. ಹೈಯೆಸ್ಟ್ನಾಗ ಈ ಗಾಟ್ ಸಮ್ವೇರ್ ಅರೌಂಡ್ 350. ಸೊ ನಿಂದು ಇದೇನಾಗ್ತದೆ ಈಗ ರೇಂಜ್ ವ್ಯಾಲ್ಯೂ ಆಗ್ತದೆ. ಬರೀ ಎರಡೇ ನಂಬರ್ ತಗೊಂಗಿಲ್ಲ, ಇಟ್ ವಿಲ್ ಟೇಕ್ ಆಲ್ ದ ನಂಬರ್ಸ್ ಸ್ಟಾರ್ಟಿಂಗ್ ಫ್ರಮ್ 270 ಟು 271 ಎಲ್ಲಿ ತನಕ ಹೋಗ್ತಾನೆ ಅಂದ್ರೆ ಅದು ಹೈಯೆಸ್ಟ್ ರೇಂಜ್, ನಿಯರೆಸ್ಟ್ ಹೈಯೆಸ್ಟ್ ರೇಂಜ್ ಇದೆ ಅಲ್ಲಿ ತನಕ ತಗೋತಾನೆ. ಸೊ ಈ ರೇಂಜ್ ಒಳಗೆ ಯು ವಿಲ್ ಸ್ಟಾರ್ಟ್ ಫಿಲ್ಟರಿಂಗ್ ದ ಡೇಟಾ ಇನ್ ದಿಸ್ ಕೇಸ್. ಸೊ ಪ್ರತಿ ಒಂದೊಂದು ಡೇಟಾ ಇದು ನಾವು ಹ್ಯೂಮನ್ ಬೀಯಿಂಗ್ಸ್ ಮಾಡೋದಂದ್ರೆ ಇಟ್ ಇಸ್ ಅ ಮೋಸ್ಟ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್. ಎದಕ್ಕಂತಂದ್ರೆ ಇಷ್ಟು ರೇಂಜ್ನಾಗ ಸೆಕೆಂಡ್ ಫೀಲ್ಡ್ ತಗೋತಾನೆ. ಸೇಮ್ ಟೈಪ್ ನಮ್ದು ಸೆಕೆಂಡ್ ಫೀಲ್ಡ್ ನಾ ಏನು ಮಾಡೀನಿ MDVP RAP ಅದ, RAP 34 ಕೊಟ್ಟೇನಿ. ಈಗ ಇದ್ರೊಳಗೆ ಔಟ್ ಆಫ್ ದೀಸ್ 196 ರೆಕಾರ್ಡ್ಸ್ ನನಗೆ ಒಂದು 100 ರೆಕಾರ್ಡ್ಸ್ ಬಂದು ಅಂತ. ಆ 100 ರೆಕಾರ್ಡ್ಸ್ನಾಗ ಸೆಕೆಂಡ್ ಡೇಟಾ ನಾ ಕೊಟ್ಟೀನಿ 34. ಸೊ ಇವು 100 ರೆಕಾರ್ಡ್ಸ್ನಾಗ RAP 34 ಯಾರ್ದ ಚೆಕ್ ಮಾಡ್ತಾರೆ. ಸೊ 34 ಏನಾಯ್ತು, ಇದಕ್ಕೂ ನಂಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗ್ಲಿಲ್ಲ, ರೇಂಜ್ ಗೊತ್ತಾಗುತ್ತೆ. ಸೊ 32 ಸಿಕ್ಕದ, 38 ಸಿಕ್ಕದ. ಸೊ ಮೈ ರೇಂಜ್ ಇಷ್ಟು 100 ಒಳಗೆ 32 to 38 ರೇಂಜ್ನ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್. ಸೊ ದಟ್ ವಿಲ್ ಬಿ 100 ಆಬ್ವಿಯಸ್ಲಿ ಸ್ವಲ್ಪ ಕಮ್ಮಿ ಆಗ್ತಾವೆ ಒಂದು ಸ್ಪೀಡ್. ಸೊ ಐ ಗಾಟ್ ಅರೌಂಡ್ 80 ಫೀಟ್ಸ್. ನೆಕ್ಸ್ಟ್ ಡೇಟಾ ನಾ ಎಂಟರ್ ಮಾಡೀನಿ 3 ಸಿಂಬರ್ APQ3 ಅಂತೇಳಿ. ಸೊ APQ3 ಕೊಟ್ಟೀನಿ. ಸೊ ಈ 80 ಇನ್ಪುಟ್ಸ್ನಾಗ ಇದ್ರದ್ದು 3 ವ್ಯಾಲ್ಯೂ ಆಗ್ತದೆ. ಸೊ ಐ ಗಾಟ್ ಲಕ್ಕಿಲಿ ಎಕ್ಸಾಕ್ಟ್ ವ್ಯಾಲ್ಯೂಸ್ ಕೊಡ್ತಾವ, 50 ವ್ಯಾಲ್ಯೂಸ್ ಬಂದು ಆಲ್ ಆರ್ ಹ್ಯಾವಿಂಗ್ 3. ಸೊ ಈ 50 ವ್ಯಾಲ್ಯೂಸ್ ಬಂತು. ಹಿಂಗೆ ಪ್ರತಿ ಒಂದೊಂದು ಇನ್ಪುಟ್ ನಾ ಏನು ಕೊಡ್ಲಿಕ್ಕೆ ಫಿಲ್ಟರ್ ಮಾಡ್ತೀನಿ. ಈಕ್ವಲ್ ವ್ಯಾಲ್ಯೂ ಬಂತಂದ್ರೆ ಎಕ್ಸೆಲ್ ವರ್ಕ್ ಆಗ್ತದೆ, ನನಗೆ ಸಾಫ್ಟ್ವೇರ್ ಬೇಕಾಗಿಲ್ಲ. ಯಾಕಂದ್ರೆ ಎಕ್ಸೆಲ್ನಾಗ ಎಕ್ಸಾಕ್ಟ್ ನಾನು ವ್ಯಾಲ್ಯೂ ಕೊಟ್ಟಂದ್ರೆ ಅವ್ನು ಫಿಲ್ಟರ್ ಮಾಡ್ತಾನೆ. ಬಟ್ ಈ ರೇಂಜ್ನಾಗ ಏನು ವ್ಯಾಲ್ಯೂಸ್ ಇರ್ತವೆ ದಿಸ್ ಇಸ್ ನಾಟ್ ಪಾಸಿಬಲ್ ಇನ್ ಎಕ್ಸೆಲ್. ಅದಕ್ಕೆ ದೇ ಆರ್ ನೌ ಡಿಪೆಂಡೆಂಟ್ ಆನ್ ದ ಮಷೀನ್ ಲರ್ನಿಂಗ್ ಅಲ್ಗಾರಿದಮ್ಸ್. ಅವ ಏನು ಮಾಡ್ತಾನೆ ಅಂದ್ರೆ ಈ ರೇಂಜ್ ಇರುವಂಥ ವ್ಯಾಲ್ಯೂಸ್ಗಳು ಎಲ್ಲ ವ್ಯಾಲ್ಯೂಸ್ ಫಿಲ್ಟರ್ ಮಾಡ್ಲಿಕ್ಕೆ ಇಟ್ ಇಸ್ ಪಾಸಿಬಲ್ ಫಾರ್ ಎಮ್ ಅಲ್ಗಾರಿದಮ್. ಹಿಂಗೆ ಬರ್ತಾರೆ 50 ಬಂತು. 50 ಒಳಗೆ ಮತ್ತೆ ಸ್ಪ್ಲಿಟ್ ಮಾಡ್ಕೋತ ಹೋಗ್ತಾನೆ. ಸ್ಪ್ಲಿಟ್ ಮಾಡಿದಾಗ ದ ಲಾಸ್ಟ್ ಕಾಲಮ್ ಯಾವುದೇ ಟೇಬಲ್ ನಿಮ್ದು ಡೇಟಾ ಸೆಟ್ನಾಗ ಲಾಸ್ಟ್ ಕಾಲಮ್ನಾಗ ಯು ವಿಲ್ ಬಿ ಓಕೆ ಇದು ಫಸ್ಟ್ ನಿಂದ್ರ ಫಸ್ಟ್ ಕಾಲಮ್ ಕೊಡ್ತಾನೆ. ಸೊ ಇದೇನಂದ್ರೆ ನಿಮ್ದು ಪ್ರೆಡಿಕ್ಟೆಡ್ ವ್ಯಾಲ್ಯೂಸ್ಗಳು ಇಲ್ಲಿರ್ತಾವೆ. ಕೆಲವು ಮಂದಿ ಡೇಟಾ ಸೆಟ್ ಈಗ ಅವನ ಡೇಟಾ ಸೆಟ್ನಾಗ ಲಾಸ್ಟಿಗೆ ಇತ್ತು, ನಿನ್ನ ಡೇಟಾ ಸೆಟ್ನಾಗ ಇದು ಫಸ್ಟಿಗೆ ಬಂದದ್ದು. ಇದಕ್ಕೆ ನಾವು ಏನಂತೀವಿ ಅಂತಂದ್ರೆ ರಿಸಲ್ಟ್ ಯಾವುದೋ ಸ್ಟೋರ್ ಆಗಿರ್ತದೆ, ಅದಕ್ಕೆ ವಿ ಕಾಲ್ ಇಟ್ ಆಸ್ ಎಕ್ಸ್ ವ್ಯಾಲ್ಯೂ. ಉಳಿದು ಎಲ್ಲ ಏನು ಡೇಟಾ ದಟ್ ವಿ ಕಾಲ್ ಇಟ್ ಆಸ್ ಅ ವೈ ವ್ಯಾಲ್ಯೂ. ಓಕೆ, ಸೊ ಈ ಎಲ್ಲ ವೈ ವ್ಯಾಲ್ಯೂಸ್ ಕಂಪೇರ್ ಮಾಡಿ ಅದರದ್ದು ಎಕ್ಸ್ ವ್ಯಾಲ್ಯೂ ಏನದ ರಿಟರ್ನ್ ಮಾಡ್ತಾರೆ. ಸೊ ಎಕ್ಸ್ ವ್ಯಾಲ್ಯೂಸ್ನ ಎಲ್ಲ ಫಿಲ್ಟರ್ ಮಾಡೋಣ. ಐ ಗಾಟ್ ಅರೌಂಡ್ 5 ರೆಕಾರ್ಡ್ಸ್. ನೀವು ಕೊಟ್ಟಂತ ಇನ್ಪುಟ್ಸ್ ಆ ರೇಂಜ್ನಾಗ ಅಲ್ಲದ ಅಥವಾ ಎಕ್ಸಾಕ್ಟ್ ಡೇಟಾ ಅದು ಹಂಗೆ 5 ರೆಕಾರ್ಡ್ಸ್ ಬರ್ತಾರೆ. ಆ 5 ರೆಕಾರ್ಡ್ನಾಗ ಇಲ್ಲಿ ಅದ್ರದ್ದು ಏನು ಇನ್ಪುಟ್ ಅದ ವ್ಯಾಲ್ಯೂ ಏನದ ದಿಸ್ ವ್ಯಾಲ್ಯೂ ವಿಲ್ ಬಿ ಸೆಂಟ್ ಟು ದ ಕೋಡಿಂಗ್. ಸೊ ಇರೋ ಮ್ಯಾಕ್ಸಿಮಮ್ ಎಲ್ಲಾರ್ದು ಅಂದ್ರೆ RO1 SO1-1 ಅಂತ ಬಂದವು. ಸೊ ಇದು ಎಲ್ಲಾರ್ದು ಅಂದ್ರೆ ಮ್ಯಾಕ್ಸಿಮಮ್ ಇವು 5ರೊಳಗೆ 4 1 ಅಂತ ಬಂದವ. ಇನ್ನ 1 ರೆಕಾರ್ಡ್ ಏನಂದ್ರೆ 2 ಅಂತ ಬಂದವು. ಸೊ 1 ಬಂದದ್ದು ಹೈಯೆಸ್ಟ್ ಅದ ಅಂತ ದಟ್ ವ್ಯಾಲ್ಯೂ ವಿಲ್ ಬಿ ರಿಟರ್ನ್ ಟು ದ ಫಂಕ್ಷನ್. ಅದ್ರ ಬೇಸಿಸ್ ಮೇಲೆ ದ ಯೂಸರ್ ವಿಲ್ ಡಿಸೈಡ್, ಐ ಮೀನ್ ದ ಅಪ್ಲಿಕೇಶನ್ ವಿಲ್ ಡಿಸೈಡ್ ವೆದರ್ ಹಿ ಹ್ಯಾಸ್ ಅ ಪಾರ್ಕಿನ್ಸನ್ ಡಿಸೀಸ್ ಆರ್ ನಾಟ್.
ಈಗ ಎಕ್ಸಾಂಪಲ್ ಅವ ಏನೋ ಯಾವುದೋ ಒಂದು ವ್ಯಾಲ್ಯೂ ರಿಟರ್ನ್ ಮಾಡ್ದ, ಆ ವ್ಯಾಲ್ಯೂ ಎಲ್ಲಿ ಹೋಗ್ತಂದ್ರ ನಿಮ್ ಪ್ರೋಗ್ರಾಮ್ನಾಗ ಮಲ್ಟಿ ಡಿಸೀಸ್ ಆರ್ಡರ್ ಎಲ್ಲರಿಗೂ ಒಂದು ಸಪ್ರೇಟ್ ಫಂಕ್ಷನ್ ಬರ್ದ, ಇದು ಕಂಡೀಷನ್ಸ್ ಬರ್ತದ. ಸೊ ಇದು ಡಯಾಬಿಟೀಸ್ ಇತ್ತು ಅಂದ್ರೆ ಇದ್ರೊಳಗೆ ಹೋಗಿ ಅವು ಚೆಕ್ ಮಾಡ್ಕೋತಾನ. ನೆಕ್ಸ್ಟ್ ಸೆಲೆಕ್ಟೆಡ್ ಹಾರ್ಟ್ ಡಿಸೀಸ್ ಪ್ರೊಡಿಕ್ಷನ್ ಆಯ್ತದು. ಪಾರ್ಕಿನ್ಸನ್. ಸೊ ಪಾರ್ಕಿನ್ಸನ್ದಾಗ ಅದು ಡೇಟಾ ಮ್ಯಾಲ್ ಹೆಡ್ಡಿಂಗ್ ಹಾಕ್ಯಾನ, ಇವೆಲ್ಲ ಇನ್ಪುಟ್ಸ್ಗಳು ಗಿವ್ ಆಲ್ ದ ಇನ್ಪುಟ್ಸ್. ಇವೆಲ್ಲ ಇನ್ಪುಟ್ಸ್ ಏನಂದ್ರೆ ಡೈರೆಕ್ಟ್ ಅಲ್ಲಿಂದ ತೊಗೊಂಡು ಬಂದ. ಸೊ ಅಷ್ಟು ಇನ್ಪುಟ್ಸ್ ರೀಡ್ ಮಾಡಿದೆ. ರೀಡ್ ಮಾಡಿ ಅದ್ರದ್ದು ಒಂದೊಂದು ವೇರಿಯಬಲ್ ಇರ್ತಾವೆ, ವೇರಿಯಬಲ್ನ ಡೇಟಾ ಸ್ಟೋರ್ ಆಗಿದೆ. ಸ್ಟೋರ್ ಆದ ತಕ್ಷಣ ವಿ ಮೇಕ್ ಯೂಸ್ ಆಫ್ ಅ ಫಂಕ್ಷನ್ ಕಾಲ್ಡ್ ಆಸ್ ಪ್ರೆಡಿಕ್ಟ್. ಎಲ್ಲರ ಬಳಿ ಇದು ನಿಮ್ ಆಲ್ರೆಡಿ ನಿಮ್ಗೆ ಇತ್ತೆ ಅಲ್ಗೋರಿದಮ್ ಮಾಡಂತ ಓದ್ತಿರೋ ಏನೋ ಕ್ಲಾಸ್ ಆಗ್ತಿರಲ್ಲ, ರೇನ್ ಹಾರ್ವೆಸ್ಟ್ ಪ್ರೊಡಿಕ್ಷನ್, ಸೇಮ್ ಇವೇ ಫಂಕ್ಷನ್ ಯೂಸ್ ಮಾಡ್ರಿ ಅಲ್ಲೂ ಏನಪ್ಪ, ಫಿಟ್ ಫಂಕ್ಷನ್, ಪ್ರೆಡಿಕ್ಟ್, ಆಮೇಲೆ ಪ್ರಾಬಬ್ಲಿ ಅವ್ರ ಇನ್ನೊಂದು ಅಕ್ಯುರಸಿ ಫಂಕ್ಷನ್ ಯೂಸ್ ಮಾಡಿರ್ಬೋದು, ಮಾಡ್ಯಾರ. ಸೊ ಅವು ಫಂಕ್ಷನ್ಸ್ ಅವೇ ಫಂಕ್ಷನ್ ನಾವು ಯೂಸ್ ಮಾಡ್ಲಿಕ್ಕೆ. ಸೊ ಇಲ್ಲಿ ಏನಾಗ್ತದ, ಸೊ ವಿ ಹ್ಯಾವ್ ಕ್ರಿಯೇಟೆಡ್ ಇದು ಪಾರ್ಕಿನ್ಸನ್ ಮಾಡೆಲ್ ಡಾಟ್ ಪ್ರಿಡಿಕ್ಟ್ ಅಂತದ. ದಿಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ವೇರಿಯಬಲ್ ವಿಚ್ ಇಸ್ ಡಿಫೈನ್ಡ್ ಟು ಆಕ್ಸೆಸ್ ಎ ಪಿಕಲ್ ಫೈಲ್. ನಮ್ಮಲ್ಲಿ ಒಂದು PKL ಫೈಲ್ ಇಟ್ಟಿವಿ, ಆ PKL ಫೈಲ್ನಾಗ PKL ಫೈಲಿಗೆ ಏನು ಮಾಡ್ತೀವಿ, ನಾವು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿವಿ. ಓಕೆ, ಇದು ಪಾರ್ಕಿನ್ಸನ್ ಅಂಡರ್ಸ್ಕೋರ್ ಮಾಡೆಲ್ ಡಾಟ್ SAV ಅಂತ ಒಂದು ಫೈಲ್ ಅದು. ಆ ಫೈಲಿಗೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ, ಈ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಎಲ್ಲ ಉಳಿದು ಎಲ್ಲ ಒಂದಕ್ಕೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ, ಡಯಾಬಿಟೀಸ್ಗೂ ಅದೇ, ಹಾರ್ಟ್ ಡಿಸೀಸ್ಗೂ ಅದೇ. ಸೊ ಇಲ್ಲಿ ಏನು ಮಾಡ್ತಾನೆ, ಹಿ ವಿಲ್ ಕಾಲ್ ದ ಪ್ರೆಡಿಕ್ಟ್ ಫಂಕ್ಷನ್. ಈಗ ಪ್ರೆಡಿಕ್ಟ್ ಮಾಡಬೇಕು ಅಂತಂದ್ರೆ ನೀ ಎಂಟರ್ ಮಾಡಿರೋ ಡೇಟಾ ನೀ ಪ್ಯಾರಾಮೀಟರ್ ಕಳಿಸ್ಬೇಕು. ದಟ್ ಇಸ್ ವಾಟ್ ವಿ ಆರ್ ಪಾಸಿಂಗ್ ಕೇರ್. ಇವೆಲ್ಲ ಏನಂತಂದ್ರೆ ನೀನು ಅಲ್ಲಿ ಯೂಸರ್ ನೀ ಏನು ಫ್ರಂಟ್ ಎಂಡ್ನಾಗ ಎಂಟರ್ ಮಾಡಿದ್ದಲ್ಲ, ಇವಷ್ಟು ಡೇಟಾ ಕೊಡ್ತಾನೆ. ಡೇಟಾ ಕೊಟ್ಟು ವ್ಯಾಲ್ಯೂ ಏನದು ಪ್ರೆಡಿಕ್ಟ್ ಮಾಡು ಅಂತ ಹೇಳ್ತಾನೆ. ಸೊ ಪ್ರೆಡಿಕ್ಟ್ ಫಂಕ್ಷನ್ ಏನು ಮಾಡುತ್ತೆ ಅಂತಂದ್ರೆ ಇಟ್ ಐದರ್ ರಿಟರ್ನ್ 0 or 1, ಅದು ಇಂಟೀಜರ್ ವ್ಯಾಲ್ಯೂ ಫಿಕ್ಸ್ ಅದು. ಸೊ ಆ 0 ರಿಟರ್ನ್ ಮಾಡಿದಂತಂದ್ರೆ ಹಿ ಡಸ್ ನಾಟ್ ಹ್ಯಾವ್ ಅ ಪಾರ್ಕಿನ್ಸನ್ ಡಿಸೀಸ್. 1 ರಿಟರ್ನ್ ಮಾಡೋದಂದ್ರೆ ಹಿ ಹ್ಯಾಸ್ ಅ ಪಾರ್ಕಿನ್ಸನ್ ಡಿಸೀಸ್. ಸೊ ಅದ್ರ ಬೇಸಿಸ್ ಮೇಲೆ ಇದ್ರಾಗ ಏನು ವ್ಯಾಲ್ಯೂ ರಿಟರ್ನ್ ಆಗಿದೆ ನಾವೇನು ಮಾಡ್ತೀವಿ, ಅದ್ರ ಪ್ರಕಾರ ಒಂದು ಮೆಸೇಜ್ ಸೆಟ್ ಮಾಡ್ತೀವಿ. ಆ್ಯಂಡ್ ದಿಸ್ ಮೆಸೇಜ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್ ಸೇಮ್ ದಟ್ ಅವನಿಗೆ ಅದು ಡಿಸೀಸ್ ಅದಾನು ಇಲ್ಲ ಅಂತ. ಇಷ್ಟೇ ಅಪ್ಲಿಕೇಶನ್ ಇದು, ನೋ ಡೌಟ್ ಇನ್ ದಿಸ್. ಇವು 3 ಡಿಸೀಸ್ ಅವ, ಇನ್ಪುಟ್ಗೂ ಎಂಟರ್ ಮಾಡು, ರಿಸಲ್ಟ್ ಡಿಸ್ಪ್ಲೇ ಮಾಡುತ್ತೆ. ಇದೇ ಸೇಮ್ ವರ್ಕಿಂಗ್ ಎಲ್ಲಾರ್ದು. ಇದು ಪಾರ್ಕಿನ್ಸನ್ ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ಹಾರ್ಟ್ ಡಿಸೀಸ್. ಹಾರ್ಟ್ ಡಿಸೀಸ್ ಸೇಮ್ ಎಲ್ಲ ಯೂಸರ್ ಕಡೆಯಿಂದ ಇನ್ಪುಟ್ಸ್ಗಳು ತಗೋತಾನೆ, ಇವೆಲ್ಲ ಇನ್ಪುಟ್ಸ್ ರೀಡ್ ಮಾಡಲಿಕ್ಕೆ. ನೆಕ್ಸ್ಟ್ ಪ್ರೆಡಿಕ್ಟ್ ಫಂಕ್ಷನ್ ಕಾಲ್ ಮಾಡಿ. ಪ್ರೆಡಿಕ್ಟ್ ಫಂಕ್ಷನ್ ನೀವು ಕೊಟ್ಟಿದ್ದ ಪ್ಯಾರಾಮೀಟರ್ಸ್ ಕಾಸ್ಲಿಗತ್ತಾನೆ. ಇಲ್ಲಿ ಹಾರ್ಟ್ ಅಂಡರ್ಸ್ಕೋರ್ ಡಿಸೀಸ್ ಅಂಡರ್ಸ್ಕೋರ್ ಅದೊಂದು PKL ಫೈಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಣ. ಅಲ್ಲಿ 0 ರಿಟರ್ನ್ ಮಾಡ್ತು, he does not he is having a heart disease. 1 ರಿಟರ್ನ್ ಮಾಡ್ತು, 0 ರಿಟರ್ನ್ ಮಾಡಿದ does not have a disease in this. ಅಲ್ಲಿ ಹೋಗು ಸೇಮ್ ಪ್ರಾಸೆಸ್. ಸೊ ಇಟ್ಸ್ ಆಸ್ ಗುಡ್ ಆಸ್ ಕಾಪಿ ಪೇಸ್ಟ್ ಮಾಡ್ದಂಗೆ. ಅವೇ ಕೋಡ್ ಕಾಪಿ ಪೇಸ್ಟ್, ಬರೀ ಕ್ಲಾಸ್ ನೇಮು, ಆಬ್ಜೆಕ್ಟ್ ನೇಮು, ಇನ್ಪುಟ್ಸ್ ಪ್ಯಾರಾಮೀಟರ್ ಚೇಂಜ್ ಮಾಡ್ತೀವಿ. ಸೊ ಇದು ನಿಮ್ದು ಡಯಾಬಿಟೀಸ್ ಅದು, ಡಯಾಬಿಟೀಸ್ಗೂ ಸೇಮ್ ಪ್ರಾಸೆಸ್. ಎಲ್ಲ ಇನ್ಪುಟ್ಸ್ ತೊಗೊಂಡ್ಬರ್ತೀನಿ, ವೇರಿಯಬಲ್ನ ಕಾಪಿ ಆಗ್ತವ. ದೆನ್ ಐ ವಿಲ್ ಕಾಲ್ ದ ಪ್ರೆಡಿಕ್ಟ್ ಫಂಕ್ಷನ್. ಪ್ರೆಡಿಕ್ಟ್ ಫಂಕ್ಷನ್ 1 ರಿಟರ್ನ್ ಮಾಡ್ತಾನೆ ಡಯಾಬಿಟಿಕ್ ಅನ್ನ, 0 ರಿಟರ್ನ್ ಮಾಡ್ತಾನೆ ಡಯಾಬಿಟಿಕ್. ಪಾಸಿಟಿವ್ ರಿಸಲ್ಟ್ಸ್ ಆಲ್ವೇಸ್ 0 ಅದನ್ನ ಹೇಳ್ಬಿಟ್ಟು, ನೆಗೆಟಿವ್ ರಿಸಲ್ಟ್ಸ್ ಆಲ್ವೇಸ್ 1. ಯಾವುದೇ ನಾಳೆ ಎಕ್ಸಾಮ್ನರ್ ನಿನ್ನ ಕೇಳ್ತಾನೆ ಇನ್ನೂ ಒಂದು ಡಿಸೀಸ್ ಆ್ಯಡ್ ಮಾಡು ಅಂತ ಹೇಳ್ತಾನೆ, ಅಲ್ಲಿಂದ ಕೋಡ್ ಕಾಪಿ ಪೇಸ್ಟ್ ಮಾಡು. ಡೇಟಾ ಸೆಟ್ ಇಂಟರ್ನೆಟ್ಲಿ ತೊಗೊಂಡ್ಬರ್ಬೇಕು. ನೀ ಅಲ್ಲಿ ಹೇಳ್ಬೋದು ಸರ್ ಇದೇ ಕೋಡ್ ಕಾಪಿ ಪೇಸ್ಟ್ ಅಲ್ಲಿ ಹಾಕು ಸರ್, ಡೇಟಾ ಸೆಟ್ ಆನ್ಲೈನ್ಲಿಂದ ತರಬೇಕು ಅಂತ ಹೇಳಿ ಟೈಮ್ ಕೊಟ್ಟರು ಅಂತಂದ್ರೆ ಕ್ಯಾಗಲ್ ಅಂತ ಒಂದು ಸೈಟ್ ಅದ. ಕ್ಯಾಗಲ್ನ ನಿಂಗೆ ಎಲ್ಲ ಡಿಸೀಸಿಂದ ಡೇಟಾ ಬೇಸ್ಗಳು ಸಿಗ್ತಾವೆ. ಯಾವ್ದು ಡಿಸೀಸ್ ತಗೋ, ಅಲ್ಲಿ ಏನು ಕಾಲಮ್ಸ್ ಅವ ನೋಡ್ಬೇಕು, ಅದೇ ಕಾಲಮ್ಸಿಗೆ ವೇರಿಯಬಲ್ಸ್ಗೂ ಕ್ರಿಯೇಟ್ ಮಾಡ್ಬೇಕು. ಇದು ಹೆಂಗೆ ಟೆಕ್ಸ್ಟ್ ಅಂಡರ್ಸ್ಕೋರ್ ಇನ್ಪುಟ್ ಅಂದ್ರೆ ಅಲ್ಲಿ ಟೆಕ್ಸ್ಟ್ ಬಾಕ್ಸ್ ಬರ್ತದೆ. ಇದೇ ಕೋಡಿಗೆ ಅಲ್ಲಿ ಕಾಪಿ ಪೇಸ್ಟ್ ಮಾಡಿ ಒಂದು ಫಾರ್ಮ್ ಕ್ರಿಯೇಟ್ ಆಗ್ತದೆ. ಕ್ರಿಯೇಟ್ ಮಾಡಿ ಆ ಪರ್ಟಿಕ್ಯುಲರ್ ಡೇಟಾ ಸೆಟ್ನಾಗ ಏನು ವ್ಯಾಲ್ಯೂಸ್ಗಳು ಅವ ಹೆಡ್ಡಿಂಗ್, ಆ ಹೆಡ್ಡಿಂಗ್ ಪ್ರಕಾರ ನೀವು ಡೇಟಾಗಳು ಫೆಚ್ ಮಾಡ್ಕೋಬೇಕು ಯೂಸರ್ ಕಡೆ. ಫೆಚ್ ಮಾಡು, ಇಲ್ಲೊಂದು ಪ್ರೆಡಿಕ್ಟ್ ಫಂಕ್ಷನ್ ಕಾಲ್ ಮಾಡು. ಬಟ್ ಅದು PKL ಫೈಲ್ನೂ ತೊಗೋಬೇಕಾ, ಅವೆಲ್ಲ ಗೂಗಲ್ನಾಗೆ ಸಿಗ್ತಾವೆ. .pkl ಫೈಲ್ ತೊಗೊಂಡು ಕಾಪಿ ಪೇಸ್ಟ್ ಮಾಡಬೇಕು. ಅಟ್ಲೀಸ್ಟ್ ಅವ್ರು ಮಾಡಂತ ಹೇಳೋ ಡೌಟ್. ಈಗ ಅಜಯ್ ಸರ್ ನೀವೆಲ್ಲ ರೆಗ್ಯುಲರ್ ಇದ್ದೀರಿ ಅಂತ ಹೇಳಿ ಅವ್ರಿಗೆ ಹೇಳಿದ್ರೆ ಕೇಳ್ತಾರೆ, ಅವ್ರು ಮಾಡ್ರಿ ಅಂತ ಹೇಳ್ತಾರೆ. PKL ಫೈಲ್ಗೂ ಸರ್ಚ್ ಮಾಡ್ಕೋದು. ಇಲ್ಲ ಅಟ್ಲೀಸ್ಟ್ ಪ್ರೊಸೀಜರ್ ಹೇಳು ಅಂತಾರೆ, ಅವಾಗ ನೀವು ಹೇಳ್ಬೇಕದು ಸರ್ ಒಂದು PKL ಫೈಲ್ ಬೇಕಾಗ್ತದೆ, ಡೇಟಾ ಸೆಟ್ ಬೇಕಾಗ್ತದೆ, CSV ಫೈಲ್ ಬೇಕಾಗ್ತದೆ, ಪ್ಲಸ್ ಇದೇ ಕೋಡಿನ ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ, ಇನ್ಪುಟ್ಸ್ ತೊಗೋತೀನಿ, ಮೇನ್ ಪ್ರೆಡಿಕ್ಟ್ ಫಂಕ್ಷನ್ ಕಾಲ್ ಮಾಡ್ತೀನಿ, ಪ್ರೆಡಿಕ್ಟ್ ಫಂಕ್ಷನ್ ವಿಲ್ ಗಿವ್ ಮಿ ದ ರಿಸಲ್ಟ್. ಇಷ್ಟು ಸ್ಟೆಪ್ ಹೇಳಿದ್ರೆ ಸಾಕು, ಅಷ್ಟು ಮಾಡಿದ್ರು ಅವ್ರು ದೇ ಆರ್ ಓಕೆ ವಿತ್ ದ ರಿಸಲ್ಟ್.